बेळगाव जिल्ह्याचे अबकारी उपायुक्त वाय मंजुनाथ यांच्या निवासस्थानी अंमलबजावणी संचालनालयाने छापा टाकल्याचे खरे आहे. ते आमचे नातेवाईकही आहेत. मात्र सध्याच्या परिस्थितीत हा छापा राजकीय प्रेरित आहे असे म्हणणे योग्य ठरणार नाही, असे सार्वजनिक बांधकाम मंत्री सतीश जारकिहोळी यांनी स्पष्ट केले. शुक्रवारी बेळगाव येथील काँग्रेस भवनात पत्रकारांशी बोलताना त्यांनी ही प्रतिक्रिया दिली. मंजुनाथ यांच्यावर झालेल्या ईडी कारवाईबाबत बोलताना ते म्हणाले की इतक्या मोठ्या प्रमाणावर त्यांच्यावर प्रथम छापा टाकण्यात आला आहे. ही बाब आमच्यासाठीही चिंतेची आहे. ಯಾವ ಪೇಪರ್ ಎಲ್ಲ ನಾವೇನು ಹೇಳೋದು ನನ್ನ ಕಡೆ ಏನಿಲ್ಲ. ಇಲ್ಲಿ ಪೇಪರ್ ಕೊಟ್ಟು ಇಷ್ಟನ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರು ಭಾಳ ಚರ್ಚೆ ಆಯ್ತು ಆ 3 ದಿವಸದಿಂದ. ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಏನು ಸ್ಪಷ್ಟೀಕರಣ ಕೊಡ್ಬೇಕು ಹೇಳ್ರಿ. ಕೇಸ್ಗೆ ಸಂಬಂಧಪಟ್ಟಂತೆ ಅದು ಇಡೀ ಕೇಸ್ ಆಗಿದ್ದು ನಿಜ. ನಮ್ಮ ಭಾವ ಮೈದ ಜಾರಕಿಹೊಳಿ ಸಂಬಂಧಿ ಮಂತ್ರಿಗಳ ಸಂಬಂಧ ಆಗಿದ್ದು ನಿಜ. ಅದರಲ್ಲಿ ಏನು ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ. ಅದನ್ನು ಸ್ಪಷ್ಟೀಕರಣದ ಅವಶ್ಯಕತೆ ಇಲ್ಲ. ಅದೇನು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ ರೀ. ಇನ್ನೂ ಅವ್ರೇನು ಯಾವ ದಾಟಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನು ಕೇಳ್ತಾರೆ, ಏನು ಮಾಡ್ತಾರೆ ಮ್ಯಾಗ ಅವಲ್ಲ ಇನ್ನೂ ಸ್ವಲ್ಪ ಟೈಮ್ ಬೇಕಾಗ್ತದೆ. ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಕರ್ನಾಟಕ ಸಂಬಂಧಪಟ್ಟಂತೆ ಆ ರೀತಿ ಆಗಿದ್ದು ಅಪರೂಪ. ಏನಂದ್ರೆ ಆ ರೀತಿ ಕೆಳಮಟ್ಟದ ಅಧಿಕಾರಿಯನ್ನ ಎಸ್ ಭಾಳ ರೇರ್. ಇಲ್ಲಿವರೆಗೆ ಭ್ರಷ್ಟಾಚಾರ ಮಾಡಲಿಕ್ಕೆ ಲೋಕಾಯುಕ್ತ ಇದೆ, ಅವ್ರದ್ದು ಇಲಾಖೆ ಇದೆ, ಬೇರೆ ಬೇರೆ ಏಜೆನ್ಸಿ ಅವ್ರು ಮಾಡ್ತಾರೆ. ಇದು ಫಸ್ಟ್ ಟೈಮು ಭ್ರಷ್ಟಾಚಾರ ಆರೋಪ ಮೇಲೆ ಇಷ್ಟು ದೊಡ್ಡ ರೇಡ್ ಆಗಿದ್ದು ಇತಿಹಾಸ. ಅದು ಕೂಡ ನಮಗೂ ಕನ್ಫ್ಯೂಸ್ ಇದೆ ಅದು. ಸೊ ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಲೀಗಲಿ ಅವ್ರು ಹೆಂಗೆ ಫೈಟ್ ಮಾಡ್ತಾರೆ, ಹೆಂಗೆ ಕೇಳ್ತಾರೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ನಮಗೂ ಕೂಡ ಕನ್ಫ್ಯೂಸ್ ಇದೆ. ಫಸ್ಟ್ ಟೈಮ್ ಇಡಿ ಅವರು ಕರಪ್ಷನ್ನಲ್ಲಿ ತನಿಖೆ, ಇಷ್ಟು ದೊಡ್ಡ ಮಟ್ಟದ ತನಿಖೆ. ಇಲ್ಲ ಲೋಕಾಯುಕ್ತನೂ ಗೊತ್ತಿಲ್ಲ. ಅದು ಲೋಕಾಯುಕ್ತ ಯಾವುದೋ ಕೇಸ್ ಇದೆ. ಹಿಂದೊಂದಾಗಿತ್ತು, ಅದು ಸ್ಕ್ವಾಶ್ ಆಗಿತ್ತು. ಅದು ಅವ್ರ ಮೇಲೆ ಒಂದು ಕೇಸ್ ಇತ್ತು ಹಿಂದೆ, ಸುಮಾರು ವರ್ಷ ಹಿಂದೆ. ಅದು ಕೋರ್ಟು ರದ್ದು ಮಾಡಿತ್ತು ಅದು FIR. ಅದಾದ್ಮೇಲೆ ಹೊಸದಾಗಿದ್ದ ಬಗ್ಗೆ ನಮ್ಮ ಮಾಹಿತಿ ಇಲ್ಲ ಇದೆಯಲ್ಲ ಅಂತ. ಅವ್ರು ಕೂಡ ಪ್ರಶ್ನೆ ಇಲ್ಲ. ಲೋಕಾಯುಕ್ತ ಸ್ವಂತ ಅವರೇ ಇನ್ವೆಸ್ಟಿಗೇಷನ್ ಏಜೆನ್ಸಿ. ಹಿಂಗಾಗಿ ಅದು ಗೊಂದಲ ಇದೆ ಸ್ವಲ್ಪ. ಬಹುಶಃ ಅದನ್ನು ಹಳಿದ ರೆಫರೆನ್ಸ್ ಕೊಟ್ಟಿದ್ದಾರೆ, ಹೊಸದಲ್ಲ. ಅದು ಹಳಿದ ಇರಬೇಕು ನನ್ನ ಲೆಕ್ಕಲೆ. ನನಗೆ ರದ್ದಾಗಿದೆ ಅದು. ಅವಾಗೇ ಹೈಕೋರ್ಟ್ ರದ್ದು ಮಾಡಿದ್ದಾರೆ. ಅದು ಸ್ವಲ್ಪ ಟೈಮ್ ಬೇಕಲ್ಲ. ಈ ಸದ್ಯಕ್ಕೆ ಹೇಳಲಿಕ್ಕಾಗಲ್ಲ. ಇನ್ನೊಂದು ಇನ್ವೆಸ್ಟಿಗೇಷನ್ ಯಾವ ದಿಕ್ಕಿನಾಗ ಹೋಗ್ತಿದೆ ಅದ್ರ ಮ್ಯಾಗ ಅದೆಲ್ಲ ಡಿಪೆಂಡ್. ಅದು ನೋಡೋಣ. ಅದಕ್ಕೆ ಕಾನೂನು ಇದೆ. ಅವ್ರು ಅದೇ ಹೇಳಿಲ್ಲ. ಅವ್ರು ಏನು ಕೇಳ್ತಾರೆ, ಏನು ಕ್ವಶನ್ ಮಾಡ್ತಾರೆ, ಅದ್ರ ಮ್ಯಾಗೆ ಡಿಪೆಂಡ್ ಇಲ್ಲ. मंजुनाथ हे कुठल्याही जिल्ह्यात असले तरी ते अधिकारी म्हणूनच काम करत राहतील असेही त्यांनी स्पष्ट केले. विनोद कोलकार, KMM मराठी, बेळगाव. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every ₹1 lakh diamond value. Available at all Bhima showrooms. TNC apply.